ಎಲ್ಲರಿಗೂ ನಮಸ್ಕಾರ. ಸಾಧನಾ ಶಂಕರ್ ಅಕಾಡೆಮಿಗೆ ಸ್ವಾಗತವನ್ನು ಕೋರ್ತಾ ನಾನು ನಿಮ್ಮ ಪ್ರೀತಿಯ RRK ರಾಘವೇಂದ್ರ ಆರ್ ಕಾರಳಿ. ಈ ದಿನ ನಾವು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರುವಂತಹ ಸಾಮಾನ್ಯ ಕನ್ನಡದ ಪ್ರಶ್ನೆಗಳ ಒಂದು ಸರಣಿಯನ್ನು ನಾವು ನೋಡೋಣ. ಸ್ನೇಹಿತರೆ, ಈಗಾಗಲೇ ಹಲವಾರು ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯಗಳಲ್ಲಿ ಕೇಳಬಹುದಾಗಿರುವಂತಹ ಪ್ರಶ್ನೆಗಳ ಒಂದು ಪತ್ರಿಕೆಯನ್ನು ಆಧಾರವಾಗಿ ಇಟ್ಟುಕೊಂಡು ಆ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಆಯ್ಕೆ ಮಾಡುವ ಮತ್ತು ಸರಿಯಾದ ಉತ್ತರವನ್ನು ಗುರುತಿಸುವುದನ್ನು ಹೇಗೆ ಎಂಬುದನ್ನು ನಾನು ಈ ದಿನ ತರಗತಿಯಲ್ಲಿ ನೋಡೋಣ. ಸ್ನೇಹಿತರೆ, ಇಲ್ಲಿ ಒಂದು ಪ್ರಶ್ನೆ ಇದೆ. ಏಕೈಕ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಈಗಾಗಲೇ ನಾನು ಹಿಂದಿನ ಸಂಚಿಕೆಯಲ್ಲಿ ಸಂಧಿ ಅಂದ್ರೆ ಏನು ಅನ್ನೋದನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಸಂಧಿ ಅಂದ್ರೆ ಸಂಧಿಸು, ಸಂಧಿ ಅಂದ್ರೆ ಕೂಡು ಅಂತ. ಕೂಡಬೇಕಂದ್ರೆ ಎಷ್ಟಿರಬೇಕು? ಎರಡು ಅಥವಾ ಎರಡಕ್ಕಿಂತ ವಸ್ತುಗಳಿರಬೇಕು, ಜನಗಳಿರಬೇಕು, ಅಥವಾ ಕನ್ನಡ ಭಾಷೆಯಲ್ಲಿ ಬಂದ್ರೆ ಅಕ್ಷರಗಳಿರಬೇಕು. ಅಂದ್ರೆ ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ, ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಕೂಡುವುದಕ್ಕೆ ನಾವೇನಂತ ಕರೆದ್ವಿ ಅಂದ್ರೆ ಸಂಧಿ ಅಂತ ಕರೆದ್ವಿ. ಯಾರು ಕೂಡಬೇಕು? ಎರಡು ಅಕ್ಷರಗಳು ಕೂಡಬೇಕು. ಅಕ್ಷರಗಳು ಅಂದ್ರೆ ಈ ಎರಡು ಅಕ್ಷರಗಳು ಕೂಡ್ಬೇಕಂದ್ರೆ ಆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ, ಅಂದ್ರೆ ಸಮಯನೂ ಜಾಸ್ತಿ ತಗೋಬಾರ್ದು, ಜೊತೆಗೆ ಅರ್ಥಕ್ಕನುಸಾರವಾಗಿ ಕೂಡಬೇಕು. ಆವಾಗ ಮಾತ್ರ ಅದು ಸಂಧಿ ಆಗುತ್ತೆ. ಅಂದ್ರೆ ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಅರ್ಥಕ್ಕನುಸಾರವಾಗಿ ಬಂದು ಕೂಡುವುದಕ್ಕೆ ಕಾಲ ವಿಳಂಬವಿಲ್ಲದೆ, ಕಾಲ ವಿಳಂಬ ಇಲ್ಲದೆ ಅರ್ಥಕ್ಕನುಸಾರವಾಗಿ ಬಂದು ಕೂಡಬೇಕು. ಈ ರೀತಿ ಕೂಡುವುದಕ್ಕೆ ನಾವು ಸಂಧಿ ಅಂತ ಕರೆದ್ವಿ. ಹಾಗಾದ್ರೆ ನಾವು ಇಲ್ಲಿ ಈ ಪದವನ್ನು ಇಟ್ಟುಕೊಂಡು ಇಲ್ಲಿ ಕೊಟ್ಟಿರುವಂತಹ 4 ಆಯ್ಕೆಗಳನ್ನು ನಾವು ಗಮನಿಸಿದಾಗ ನಾವು ಏಕೈಕ ಪದವು ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ ಅಲ್ವಾ? ಹಾಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳು ಸವರ್ಣ ದೀರ್ಘ ಸಂಧಿ, ವೃದ್ಧಿ ಸಂಧಿ, ಗುಣ ಸಂಧಿ, ಗುಣ ಅಂತ ಅಷ್ಟೇ ಕೊಟ್ಟಾರೆ. ಆದರೆ ಬರೀ ಗುಣ ಅಂತ ಕೊಟ್ಟಿರೋದ್ರಿಂದ ಈ ಆಯ್ಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಮೊದಲು ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಉತ್ತರಕ್ಕೆ ಸಂಬಂಧವಿರದ, ತುಂಬಾ ದೂರವಿರುವ ಅಥವಾ ಅದಕ್ಕೆ ಸಂಬಂಧನೇ ಇಲ್ಲ ಅನ್ನೋ ಪದನ ಫಸ್ಟ್ ಹೊರ್ಕೋಬೇಡ. ಆ ನಂತರದಲ್ಲಿ ನಾವು ಇನ್ನು ಉಳಿದಿರ್ತಕ್ಕಂಥ 3 ಉತ್ತರಗಳಲ್ಲಿ ಆ ಸಂಧಿ ನಿಯಮಗಳನ್ನು ತಿಳ್ಕೊಳ್ಬೇಕು. ಈಗಾಗಲೇ ನಾನು ಇಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡಿದ್ದೇವೆ. ಸಂಧಿಗಳಲ್ಲಿ ನಾವು 2 ಪ್ರಕಾರಗಳನ್ನು ನೋಡಿದ್ದೀವಿ. 2 ಪ್ರಕಾರ. ಒಂದು ಭಾಷೆಯನ್ನು ಆಧರಿಸಿ ಕನ್ನಡ ಸಂಧಿಗಳು, 2 ಸಂಸ್ಕೃತ ಸಂಧಿಗಳು. ನಾವು ಹಿಂದಿನ ಸರಣಿಯಲ್ಲಿ ಇದರ ಬಗ್ಗೆ ವಿಸ್ತಾರವಾಗಿ ನೋಡಿದ್ದೀವಿ. ಕನ್ನಡ ಸಂಧಿಯಲ್ಲಿ ಕನ್ನಡ ಪ್ಲಸ್ ಕನ್ನಡ ಪದಗಳು ಸೇರಿ ಕನ್ನಡ ಸಂಧಿ ಆಗುತ್ತೆ. ಸಂಸ್ಕೃತ ಸಂಧಿಯಲ್ಲಿ ಸಂಸ್ಕೃತ ಪ್ಲಸ್ ಸಂಸ್ಕೃತ, ಸಂಸ್ಕೃತ ಪ್ಲಸ್ ಕನ್ನಡ, ಕನ್ನಡ ಪ್ಲಸ್ ಸಂಸ್ಕೃತ, ಈ ಪದಗಳು ಸೇರಿ ಸಂಸ್ಕೃತ ಸಂಧಿಗಳು ಆಗ್ತವೆ. ನಂತರ ಇದೇ ಇನ್ನೊಂದು ವಿಧಾನದಲ್ಲಿ ನಾವು ನೋಡ್ಬೋದು. ಒಂದು ಸ್ವರ ಸಂಧಿ, 2 ವ್ಯಂಜನ ಸಂಧಿ ಅಲ್ವಾ? ಹಾಗಾದ್ರೆ ಸ್ವರ ಸಂಧಿ ಏನ್ ಹೇಳುತ್ತೆ ಅಂದ್ರೆ ಗಣಿತದ ನಿಯಮ, ಸ್ವರ ಪ್ಲಸ್ ಸ್ವರ ಅಂದ್ರೆ ಸ್ವರಕ್ಕೆ ಸ್ವರ ಸೇರಿ ಆದ್ರೆ ಅದು ಸ್ವರ ಸಂಧಿ. ಇಲ್ಲಿ ವ್ಯಂಜನ ಪ್ಲಸ್ ವ್ಯಂಜನ, ವ್ಯಂಜನ ಪ್ಲಸ್ ಸ್ವರ, ಸ್ವರ ಪ್ಲಸ್
ವ್ಯಂಜನ. ಇಷ್ಟು ವ್ಯಂಜನ ಸಂಧಿಗಳು. ಹಾಗಾದ್ರೆ ಇಲ್ಲಿ ಕನ್ನಡ ಸಂಧಿಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ ನಾವು ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ದೇವೆ. ಕನ್ನಡ ಸಂಧಿಗಳು ನೋಡಿ, ಲೋಪ, ಆಗಮ, ಆದೇಶ. ನೋಡಿ, ಲೋಪ ಮತ್ತು ಆಗಮ ಸ್ವರ ಸಂಧಿ, ಇದು ವ್ಯಂಜನ ಸಂಧಿ. ಅಂದ್ರೆ ಇಲ್ಲಿ ಸ್ವರಕ್ಕೆ ಸ್ವರ ಪರವಾಗಿ, ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರ ಉತ್ತರ ಪದದ ಆದಿಯಲ್ಲಿರುವ ಸ್ವರಗಳು ಸೇರಿ ಸಂಧಿ ಕಾರ್ಯ ನಡಿಬೇಕು. ಆದರೆ ಇಲ್ಲಿ ವ್ಯಂಜನಕ್ಕೆ ವ್ಯಂಜನ, ಇಲ್ಲ ಸ್ವರಕ್ಕೆ ವ್ಯಂಜನ, ಇಲ್ಲವ ವ್ಯಂಜನಕ್ಕೆ ಸ್ವರಗಳು ಸೇರಿ ಆಗ್ಬೇಕು. ಹಾಗಾದ್ರೆ ನಮಗೆ ಇಲ್ಲಿ ಕನ್ನಡ ಸಂಧಿಗಳನ್ನು ನಾವು ನೋಡಿದಾಗ ಇದು ಕನ್ನಡ ಸಂಧಿ ಅಲ್ಲ, ಇದು ಸಂಸ್ಕೃತ ಸಂಧಿಯಲ್ಲಿ ಬರಬಹುದು. ಸಂಸ್ಕೃತ ಸಂಧಿಗಳು ಇವು 7 ಸಂಧಿಗಳಿದಾವೆ. ಒಂದು ಸವರ್ಣ ದೀರ್ಘ ಸಂಧಿ, ಸವರ್ಣ ದೀರ್ಘ ಸಂಧಿ. ಎರಡನೇದು ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ, ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ, ಅನುನಾಸಿಕ ಸಂಧಿ. ಸ್ನೇಹಿತರೆ, ಇಲ್ಲಿ ನಮಗೆ ಕೊಟ್ಟಿರುವಂತಹ ಪ್ರಶ್ನೆಯಲ್ಲಿ ಸಂಸ್ಕೃತ ಸಂಧಿಯ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ಉದಾಹರಣೆ ಅಂತ ನೋಡೋಣ. ಇವು 4 ಸ್ವರ ಸಂಧಿಗಳು, ಇವು 3 ವ್ಯಂಜನ ಸಂಧಿಗಳು. ಅಂದ್ರೆ ಇಲ್ಲಿ ವ್ಯಂಜನ ಸ್ವರ ಪರವಾಗಿ ಸಂಧಿ ಆಗ್ಬೇಕು, ಅಥವಾ ವ್ಯಂಜನಕ್ಕೆ ವ್ಯಂಜನ ಬರಬೇಕು, ಇಲ್ಲ ಸ್ವರಕ್ಕೆ ವ್ಯಂಜನ ಬರಬೇಕು. ಇಲ್ಲಿ ಮಾತ್ರ ಸ್ವರಕ್ಕೆ ಸ್ವರನೇ ಬರಬೇಕು. ಹಾಗಾದ್ರೆ ಈಗ ನಾವು ಈ ಸಂಸ್ಕೃತ ಸಂಧಿಯಲ್ಲಿ ನೋಡಿ ಆಯ್ಕೆಗಳು 3 ಇದಾವೆ. ಹಾಗಾದ್ರೆ 3 ಆಯ್ಕೆಗಳು ಇಲ್ಲಿದ್ದಾವೆ. ಹಾಗಾದ್ರೆ ಸರಿಯಾದ ಉತ್ತರವನ್ನ ನಾವು ನೋಡೋಣ. ಸ್ನೇಹಿತರೆ, ಏಕೈಕ ಪದವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏಕೈಕ ಪದ ಯಾವ ಸಂಧಿ ಆಗುತ್ತೆ ಅನ್ನೋದಾದ್ರೆ ಇದು ಏಕೈಕ ಸಂಧಿ ವೃದ್ಧಿ ಸಂಧಿ ಆಗುತ್ತೆ. ಸರಿಯಾದ ಉತ್ತರ ಇದು. ಹೇಗೆ? ವೃದ್ಧಿ ಸಂಧಿ ನಿಯಮ ಏನ್ ಹೇಳುತ್ತೆ? ವೃದ್ಧಿ ಸಂಧಿ, ವೃದ್ಧಿ ಸಂಧಿ 2 ಸ್ವರಗಳು ಸೇರಿ ಸಂಧಿ ಕಾರ್ಯ ನಡೆಯುವಾಗ, ಅಥವಾ 2 ಅಕ್ಷರಗಳು ಸೇರಿ ಸಂಧಿ ಕಾರ್ಯ. ಏಕೆ ಸ್ವರಗಳು ಬಳಸಿದೆ ಅಂದ್ರೆ ಇದು ಸ್ವರ ಸಂಧಿ. ವೃದ್ಧಿ ಸಂಧಿ ಮೊದಲನೇದು ಸ್ವರ ಸಂಧಿ ಅಂತ ನಮಗೆ ಗೊತ್ತಾಗಬೇಕು. ಜೊತೆಗೆ ಇದು ಸಂಸ್ಕೃತ ಸಂಧಿ ಅಂತ ನಮ್ಗೆ ಗೊತ್ತಾಗಬೇಕು. ಅಂದ್ರೆ ಇಲ್ಲಿ 2 ಪದಗಳು ಒಂದು ಸಂಸ್ಕೃತನರಾಗಿರುತ್ತೆ, ಇಲ್ಲ 2 ಸಂಸ್ಕೃತ ಆಗಿರುತ್ತೆ, ಇಲ್ಲ ಒಂದು ಕನ್ನಡ ಒಂದು ಸಂಸ್ಕೃತ ಆಗಿರುತ್ತೆ. ಹಾಗಾದ್ರೆ ವೃದ್ಧಿ ಸಂಧಿ ಏನ್ ಮಾಡುತ್ತೆ ಅಂದ್ರೆ 2 ಅಕ್ಷರಗಳು ಸೇರಿ ಅಥವಾ 2 ಸ್ವರಗಳು ಸೇರಿ, 2 ಸ್ವರಗಳು ಸೇರಿ ಸಂಧಿ ಕಾರ್ಯ ನಡೆಯುವಾಗ ಅದು ಸಂಧಿ ಆದ್ವಾಗ ನೋಡಿ, ಸಂಧಿ ಕಾರ್ಯವಾಗ ಎ ಐ ಕಾರಗಳಿಗೆ ಐಕಾರ ಬರಬೇಕು. ಐಕಾರ. ಔಕಾರಗಳು ಬಂದಾಗ ಯಾವ್ದು ಬರ್ಬೇಕಂದ್ರೆ ಔಕಾರ ಬರಬೇಕು. ಅದನ್ನ ನಾವು ವೃದ್ಧಿ ಸಂಧಿ ಅಂತ ಕರಿತೀವಿ. ಇಲ್ಲಿ ಐಕಾರ ಬರಬೇಕು, ಔಕಾರ ಬರಬೇಕು. ಅವುಗಳಿಗೆ ಯಾವ ಅಲ್ಲಿರ್ತಾವಂದ್ರೆ ಅವುಗಳು ಬಂದಿರ್ತವೆ, ಬರೋದು ಮಾತ್ರ ಅವು ಬರಬೇಕು. ಐಗಳು ಬಂದಿರ್ತವೆ, ಆಗ ಐಕಾರ ಬರಬೇಕು. ಇದನ್ನ ನಾವೇನ್ ಹೇಳೋದಂದ್ರೆ, ನಾವು ಚಿಕ್ಕದಾಗಿ ನೆನ್ಪಿಟ್ಕೊಳ್ಬೇಕಂದ್ರೆ ವೃದ್ಧಿ ಸಂಧಿ ಅಂತ ಅಂದ್ರೆ ಸಂಧ್ಯಾಕ್ಷರಗಳು ಬರಬೇಕು. ಸಂಧ್ಯಾಕ್ಷರಗಳು ಬರಬೇಕು. ಅವು ಯಾವ ಅಂದ್ರೆ ಐ ಮತ್ತು ಔ.
ಅದಕ್ಕೆ ಇವನ್ನ ಸಂಧ್ಯಾಕ್ಷರಗಳಿಗೆ ಸಂಧಿ ಪ್ರಕ್ರಿಯೆ ನಡೀತದೆ. ಎರಡೆರಡು ಅಕ್ಷರ ಸೇರಿ ಒಂದೊಂದು ಅಕ್ಷರಗಳು ಉಂಟಾಗ್ತವೆ, ದೀರ್ಘ ಸ್ವರಗಳು ಇವು. ಐ ಮತ್ತು ಔಕಾರ ನೆನ್ಪಿಟ್ಕೊಬಿಟ್ರೆ ವೃದ್ಧಿ ಸಂಧಿ. ವೃದ್ಧಿ ಸಂಧಿ ಐ ಮತ್ತು ಔಕಾರಗಳು ಬರಬೇಕು. ಹೇಗೆ? ಉದಾಹರಣೆಯನ್ನ ನಾವು ನೋಡಿದಾಗ ಇಲ್ಲಿ ಸ್ವರಕ್ಕೆ ಸ್ವರನೇ ಪರವಾಗಬೇಕು. ಹಾಗಾದ್ರೆ ಆ ಸ್ವರಗಳು ಯಾವಾಗಿರ್ಬೇಕಂದ್ರೆ ಆಕಾರಗಳಿಗೆ ಐ ಮತ್ತು ಔಕಾರಗಳು ಬಂದಿದ್ರೆ ಅದಕ್ಕೆ ಮುಂದೆ ಐಕಾರಗಳು ಬಂದಾಗ ಐಕಾರ ಬರಬೇಕು, ಔಕಾರಗಳು ಬಂದಾಗ ಔಕಾರ ಬರಬೇಕು. ಒಂದು ಉದಾಹರಣೆ ನೋಡೋಣ. ಉದಾಹರಣೆಗೆ ಈ ಕೊಟ್ಟಿರೋ ಉದಾಹರಣೆ ನೋಡೋಣ. ಏಕೈಕ ಅಂತ ಒಂದು ಪದ ಇದೆ. ಇದನ್ನ ಬಿಡಿಸುವ ಕ್ರಮ ಏನಂದ್ರೆ ಏಕ ಪ್ಲಸ್ ಏಕ, ಏಕೈಕ. ಸ್ನೇಹಿತರೆ ಗಮನಿಸಿ, ಇಲ್ಲಿ ಕೊಟ್ಟಿರುವ ಸಂಧಿ ಪದವನ್ನ ವಿಗ್ರಹಿಸೋದು ಕೂಡ ಒಂದು ಕ್ರಮ. ಹಾಗಾದ್ರೆ ಇದನ್ನು ಬಿಡಿಸುವ ಕ್ರಮ ಹೇಗಂದ್ರೆ ಏಕ ಪ್ಲಸ್ ಏಕ, ಏಕೈಕ. ಇಲ್ಲಿ ನೋಡಿ, ಕ ನಲ್ಲಿ ಅ ಸ್ವರ ಇದೆ. ಹೇಗಿದೆ ಅಂತಂದ್ರೆ ಕ ಪ್ಲಸ್ ಅ ಕೊನೆಯ ಅಕ್ಷರ, ಪೂರ್ವ ಪದದ ಕೊನೆಯ ಅಕ್ಷರ, ಪ್ಲಸ್ ಉತ್ತರ ಪದದ ಮೊದಲ ಅಕ್ಷರ ಏನಿದೆ? ಎ ಇದೆ. ಹಾಗಾದ್ರೆ ಸಂಧಿ ಕಾರ್ಯ ನಡೆದಾಗ ಯಾವ್ದು ಬಂತಪ್ಪ ಅಂತಂದ್ರೆ ಐ ಬಂತು. ನೋಡಿ, ಎರಡು ಸ್ವರಗಳು ಸೇರಿ ಸಂಧಿ ಕಾರ್ಯ ನಡೆದಾಗ ಪೂರ್ವ ಪದದ ಕೊನೆಯಲ್ಲಿರುವ ಅ ಸ್ವರದ ಮುಂದೆ ಎ ಸ್ವರ ಬಂದಾಗ ಸಂಧಿ ಕಾರ್ಯ ನಡೆದಾಗ ಅದು ಐಕಾರವಾಗಿ ಬದಲಾಗಿ ಬರಬೇಕು. ಹಾಗಾದ್ರೆ ಇದನ್ನ ನಾವು ವೃದ್ಧಿ ಸಂಧಿ ಅಂತ ಕರಿತೀವಿ. ಹಾಗಾದ್ರೆ ಸರಿಯಾದ ಉತ್ತರ ಏಕೈಕಕ್ಕೆ. ಇದು ವೃದ್ಧಿ ಸಂಧಿ ಸರಿಯಾದ ಉತ್ತರ. ಇನ್ನೊಂದು ಉದಾಹರಣೆ ನೋಡಿ. ಜನ ಪ್ಲಸ್ ಐಕ್ಯ. ಸ್ನೇಹಿತರೆ ಗಮನಿಸಿ, ಜನನಲ್ಲಿ ಅ ಇದೆ, ಇಲ್ಲಿ ಐ ಇದೆ. ಅ ಸ್ವರದ ಮುಂದೆ ಐ ಬಂದಿದೆ. ಸಂಧಿ ಕಾರ್ಯ ನಡೆದಾಗ ಅದೇನಾಗುತ್ತೆ ಅಂದ್ರೆ ಜನೈಕ್ಯ ಆಗುತ್ತೆ. ಹಾಗಾದ್ರೆ ಇಲ್ಲಿ ಯಾವ್ದು ಬಂತಪ್ಪ ಅಂದ್ರೆ ಐ ಬಂತು. ಹಾಗಾದ್ರೆ ಎ ಮತ್ತು ಐಗಳು ಉತ್ತರ ಪದದ ಆದಿಯಲ್ಲಿ ಬಂದಾಗ ಬರುವ ಅಕ್ಷರ ಐಕಾರವಾಗಿ ಬರಬೇಕು. ಇದನ್ನ ವೃದ್ಧಿ ಸಂಧಿ ಅಂತ ಕರಿತೀವಿ. ಇನ್ನಷ್ಟು ಉದಾಹರಣೆಗಳನ್ನ ಜನೈಕ, ಲೋಕೈಕ್ಯ, ಲೋಕೈಕ, ಲೋಕೈಕ್ಯ ಅಲ್ವಾ? ನೋಡಿ, ಜನೈಕ್ಯ, ಲೋಕೈಕ್ಯ, ಏಕೈಕ, ಈ ಪದಗಳೆಲ್ಲ ನೋಡಿ ಐಕಾರ ಬರುತ್ತೆ, ಇಲ್ಲಿ ಐಕಾರ ಬರುತ್ತೆ, ಏಕಾರ ಬರುತ್ತೆ. ಇವು ವೃದ್ಧಿ ಸಂಧಿಗೆ ಉದಾಹರಣೆ. ಹಾಗಾದ್ರೆ ಇನ್ನೊಂದು ಯಾವುದು? ಔಕಾರ. ಹೇಗೆ ಬರುತ್ತೆ ನೋಡೋಣ. ಜನ ಪ್ಲಸ್ ಔಷಧ, ಜನೌಷಧ. ಇಲ್ಲಿ ನೋಡಿ, ಜನದಲ್ಲಿ ಅಸ್ವರ ಇದೆ, ಪ್ಲಸ್ ಇಲ್ಲಿ ಓಕಾರ ಇದೆ, ಸಾರಿ ಓಕಾರ ಇದೆ. ಆದ್ರೆ ಅಸ್ವರದ ಮುಂದೆ ಓಕಾರ ಬಂದ್ರೆ ಇಲ್ಲಿ ಬರುವ ಸಂಧಿ ಕಾರ್ಯ ನಡೆದಾಗ ಔಕಾರ ಬರಬೇಕು. ಜನೌಷಧ, ಜನೌಷಧ. ನೆಕ್ಸ್ಟ್ ದಿವ್ಯ ಪ್ಲಸ್ ಔಷಧ, ದಿವ್ಯೌಷಧ. ಇಲ್ಲಿ ನೋಡಿ, ದಿವ್ಯನಲ್ಲಿ ಅ ಇದೆ, ಇಲ್ಲಿ ಔ ಇದೆ, ಬರೋದು ಮಾತ್ರ ಔಕಾರವಾಗಿ ಬರಬೇಕು. ಜಲೌಗ, ಜಲೌಗ. ನೋಡಿ, ವೃದ್ಧಿ ಸಂಧಿಗೆ ಇನ್ನೊಂದು ಪದ ಜಲೌಗ, ದಿವ್ಯೌಷಧ, ವನೌಷಧ, ವನೌಷಧ, ವನೌಷಧ. ನೋಡಿ, ಈ ತರದ ಐ ಮತ್ತು ಔಕಾರಗಳು ಬಂದ್ರೆ ಅದು ವೃದ್ಧಿ ಸಂಧಿ. ಇಷ್ಟೇ ನಾವು ನೆನ್ಪಿಟ್ಕೊಳ್ಬೇಕು. ವೃದ್ಧಿ ಸಂಧಿ ನಿಯಮ ಅಂದ್ರೆ ಸಂಧಿ ಕಾರ್ಯ ನಡೆದಾಗ
ಐಕಾರಗಳಿಗೆ ಏಕಾರವು, ಔಕಾರಗಳಿಗೆ ಅಂದ್ರೆ ಉತ್ತರ ಪದದ ಆದಿಯಲ್ಲಿ ಎ ಅಥವಾ ಐ ಬಂದಿದ್ರು ಕೂಡ ಐಕಾರ ಬರಬೇಕು. ಉತ್ತರ ಪದದ ಆದಿಯಲ್ಲಿ ಓ ಅಥವಾ ಅವು ಬಂದಿದ್ರೆ ಬರುವುದು ಮಾತ್ರ ಅವು ಬರಬೇಕು. ಇದು ವೃದ್ಧಿ ಸಂಧಿ ನಿಯಮ. ಹಾಗಾದ್ರೆ ಈ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳಲ್ಲಿ ಇನ್ನೊಂದು ಸವರ್ಣ ದೀರ್ಘ ಸಂಧಿಯನ್ನು ನೋಡೋಣ. ಸವರ್ಣ ದೀರ್ಘ ಸಂಧಿ ಏನ್ ಹೇಳುತ್ತಪ್ಪ ಅಂದ್ರೆ ಹೆಸರಲ್ಲೇ ಇದೆ, ಸವರ್ಣ ದೀರ್ಘವಾಗಿ ಬರಬೇಕು. ಸವರ್ಣ ಅಂತ ಅಂದ್ರೆ ಸವರ್ಣ ಅಂದ್ರೆ ವರ್ಣ ಅಂದ್ರೆ ಅಕ್ಷರ, ಸವರ್ಣ ಅಂದ್ರೆ ಒಂದೇ ಜಾತಿಯ ಅಕ್ಷರಗಳು, ಒಂದೇ ಜಾತಿಗಳು ಅಂದ್ರೆ ಯಾವುವು? ಉದಾಹರಣೆಗೆ ನಾನು ಹೇಳಿದೆ, ಸವರ್ಣ ದೀರ್ಘ ಸಂಧಿ ಮೊದಲನೇದಾಗಿ ಇದು ಸಂಸ್ಕೃತ ಸಂಧಿ, ಎರಡನೇದಾಗಿ ಇದು ಸ್ವರ ಸಂಧಿ. ಹಾಗಾದ್ರೆ ಸ್ವರಗಳಲ್ಲಿ ಒಂದೇ ಜಾತಿಯ ಅಕ್ಷರಗಳು, ಸ್ವರಗಳಲ್ಲಿ ಒಂದೇ ಜಾತಿಯ ಅಕ್ಷರಗಳು ಯಾವುವು ಅನ್ನೋದಾದ್ರೆ, ಸ್ವರಗಳಲ್ಲಿ ಒಂದೇ ಜಾತಿಯ ಅಕ್ಷರಗಳು ಅ ಮತ್ತು ಆ, ಈ ಮತ್ತು ಈ, ಉ ಮತ್ತು ಉ, ಎ ಮತ್ತು ಎ, ಓ ಮತ್ತು ಓ. ನೋಡಿ, ಇವು ಒಂದೇ ಜಾತಿಯ ಅಕ್ಷರಗಳು, ಒಂದು ಹ್ರಸ್ವ ಸ್ವರ, ಇನ್ನೊಂದು ದೀರ್ಘ ಸ್ವರ. ಹಾಗಾದ್ರೆ ಸಂಧಿ ಹೇಳುತ್ತೆ ಸವರ್ಣ, ಸವರ್ಣ. ನೋಡಿ, ಈವಿಷ್ಟು ಹ್ರಸ್ವ ಸ್ವರಗಳು, ಈವಿಷ್ಟು ದೀರ್ಘ ಸ್ವರಗಳು, ಈವಿಷ್ಟು ದೀರ್ಘ ಸ್ವರಗಳು. ನೋಡಿ, ಈವಿಷ್ಟು ಹ್ರಸ್ವ ಸ್ವರಗಳು. ಹಾಗಾದ್ರೆ ಸಂಧಿ ಕಾರ್ಯ ನಡೆಯುವಾಗ ಉತ್ತರ ಪದದ ಆದಿಯಲ್ಲಿ ಮತ್ತೆ ಪೂರ್ವ ಪದದ ಕೊನೆಯಲ್ಲಿ ಮತ್ತೆ ಉತ್ತರ ಪದದ ಆದಿಯಲ್ಲಿ ಒಂದೇ ಜಾತಿಯ ವರ್ಣಗಳು ಪರಸ್ಪರ ಪರವಾಗ್ತಾವೆ. ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿ ಅ ಇದ್ದು ಉತ್ತರ ಪದದಲ್ಲಿ ಆದಿಯಲ್ಲಿ ಅದೇ ಜಾತಿಯ ಅ ಅಥವಾ ಆ ಬಂದಿದ್ರೆ ಸಂಧಿ ಕಾರ್ಯ ನಡೆದಾಗ ಅದು ದೀರ್ಘವಾಗಿ ಬರಬೇಕು. ಅದಕ್ಕೊಂದು ಉದಾಹರಣೆ ಹೇಳ್ತೇನೆ ನಾನು. ಉದಾಹರಣೆಗೆ ಹೇಗೆ ಬರ್ಬೇಕು, ಸೂತ್ರ ಹೆಂಗಪ್ಪ ಅಂದ್ರೆ ಅ ಪ್ಲಸ್ ಅ ಪ್ಲಸ್ ಆ ಪ್ಲಸ್ ಆ ಪ್ಲಸ್ ಆ. ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಮತ್ತು ಉತ್ತರ ಪದಗಳಲ್ಲಿ ಈ ಪ್ರಕ್ರಿಯೆ ಇದ್ರೆ ಸಂಧಿ ಕಾರ್ಯ ನಡೆಯುವಾಗ ಬರಬೇಕಾದ ಅಕ್ಷರ ಅದೇ ಜಾತಿಯ ವರ್ಣ ದೀರ್ಘವಾಗಿ, ಸವರ್ಣ ದೀರ್ಘವಾಗಿ ಬರಬೇಕು. ಇನ್ನೊಂದು ಬರೀತೆ ನಿಮಗೆ, ಇ ಪ್ಲಸ್ ಇ, ಇ ಪ್ಲಸ್ ಇ, ಇ ಪ್ಲಸ್ ಇ, ಇ ಪ್ಲಸ್ ಇ. ಬರುವ ಅಕ್ಷರ ಮಾತ್ರ ಇ ಆಗಿ ಬರಬೇಕು. ಹಾಗೆಯೇ ಉ ಪ್ಲಸ್ ಉ, ಹೀಗೆ ಅದೇ ನಿಯಮ, ಅದೇ ರೀತಿ ಓ. ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಒಂದೇ ಜಾತಿಯ ವರ್ಣಗಳು ಪರಸ್ಪರ ಪರವಾಗಿ ಸಂಧಿ ಕಾರ್ಯ ನಡೆದಾಗ ಅದೇ ಜಾತಿಯ ವರ್ಣವು ದೀರ್ಘವಾಗಿ ಬಂದರೆ ದೀರ್ಘವಾಗಿ ಸವರ್ಣ ದೀರ್ಘ ಸ್ವರ ಬರಬೇಕು, ದೀರ್ಘ ಸ್ವರ ಬರಬೇಕು. ಹೀಗೆ ದೀರ್ಘ ಸ್ವರವಾಗಿ ಬಂದರೆ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಇದು ಸಂಸ್ಕೃತ ಸಂಧಿ, ಜೊತೆಗೆ ಇದು ಸ್ವರ ಸಂಧಿ. ಅದೇನಾಗಿ ಬರಬೇಕು, ದೀರ್ಘವಾಗಿ ಬರಬೇಕು. ಹೀಗೆ ಬಂದ್ರೆ ಅದನ್ನ ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಉದಾಹರಣೆಯನ್ನ ನೋಡೋದಾದ್ರೆ ಅಲ್ವಾ, ಎಕ್ಸಾಂಪಲ್ ಅನ್ನ ನೋಡೋದಾದ್ರೆ, ಉದಾಹರಣೆಗೆ ದೇವಾಲಯ ಅನ್ನೋ ಪದ ಇದೆ, ದೇವ ಪ್ಲಸ್ ಆಲಯ, ದೇವಾಲಯ. ನೋಡಿ, ದೇವದಲ್ಲಿ ಅ ಇದೆ ಪ್ಲಸ್ ಆಲಯದಲ್ಲಿ ಆ ಇದೆ. ಸಂಧಿ ಕಾರ್ಯ ನಡೆದಾಗ ಅದು ದೀರ್ಘವಾಗಿ ಬಂತು. ಇನ್ನೊಂದಿದೆ ನೋಡಿ, ಇನ್ನೊಂದು ಉದಾಹರಣೆ ನೋಡೋಣ. ದೇವಾಲಯ, ಮಂತ್ರಾಲಯ. ಗಮನಿಸಿ, ಮಂತ್ರಾಲಯ, ಮಂತ್ರ ಪ್ಲಸ್ ಆಲಯ. ಇಲ್ಲಿ ನೋಡಿ, ಇಲ್ಲಿ ಅ ಇದೆ, ಇಲ್ಲಿ ಆ ಇದೆ. ಹಾಗಾದ್ರೆ ಸಂಧಿ ಕಾರ್ಯ ನಡೆದಾಗ ಇದು ಆಕಾರವಾಗಿ ಬಂದಿದೆ, ಮಂತ್ರಾಲಯ. ನೆಕ್ಸ್ಟ್
ಈ ಕಾರಕ್ಕೆ ನೋಡೋಣ. ಗಿರಿ ಪ್ಲಸ್ ಈಶಾ. ಗಿರೀಶ. ನೋಡಿ, ಗಿರಿನಲ್ಲಿ ಈ ಇದೆ, ಈಶನಲ್ಲಿ ಈ ಇದೆ, ಸಂಧಿ ಕಾರ್ಯ ನಡೆದಾಗ ಈ ಕಾರವಾಗಿ ಬರುತ್ತೆ. ಹೀಗೆ ಊಕಾರಕ್ಕೊಂದು ಉದಾಹರಣೆ ನೋಡೋಣ. ವಧು ಪ್ಲಸ್ ಉಪೇತ. ನೋಡಿ, ವಧುನಲ್ಲಿ ಊ ಇದೆ, ಇಲ್ಲಿ ಊ ಇದೆ, ಆದರೆ ಸಂಧಿ ಕಾರ್ಯ ನಡೆದಾಗ ಅದು ಊಕಾರವಾಗಿ ಬಂತು. ಅಂದ್ರೆ ಒಂದೇ ಜಾತಿಯ ವರ್ಣಗಳು ಪರಸ್ಪರ ಪರವಾದಾಗ ಅದೇ ಜಾತಿಯ ವರ್ಣ ದೀರ್ಘವಾಗಿ ಬಂದರೆ ಅದನ್ನ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಹಾಗಾದ್ರೆ ಇದು ಸವರ್ಣ ದೀರ್ಘ ಸಂಧಿ ಅಲ್ಲ ಉತ್ತರ. ಹಾಗಾದ್ರೆ ವೃದ್ಧಿ ಸಂಧಿ ಅಂತ ಈಗಾಗಲೇ ಹೇಳಿದೀವಿ. ಹಾಗಾದ್ರೆ ಇನ್ನೊಂದಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಗುಣಸಂಧಿ. ಸ್ನೇಹಿತರೆ, ಗುಣಸಂಧಿ ಬಹಳ ಪರೀಕ್ಷೆಗಳಲ್ಲಿ ಹೆಚ್ಚು ಕೇಳಬಹುದಾಗಿರುವಂತಹ ಪ್ರಶ್ನೆ. ಯಾಕಂದ್ರೆ ಇದು 3 ನಿಯಮಗಳನ್ನ ಹೊಂದುತ್ತೆ. ಇದು ಸಂಸ್ಕೃತ ಸಂಧಿಯ ಒಂದು ಉದಾಹರಣೆ. ಇದು ಕೂಡ ಸ್ವರಗಳ ಸಂಧಿ. ಅದ್ರ ನಿಯಮ ಹೇಳುತ್ತೆ, 2 ಅಕ್ಷರಗಳು ಸೇರಿ ಸಂಧಿ ಕಾರ್ಯ ನಡೆದಾಗ, 2 ಅಕ್ಷರಗಳು ಸೇರಿ ಸಂಧಿ ಕಾರ್ಯ ನಡೆದಾಗ ಪೂರ್ವ ಪದದ ಕೊನೆಯಲ್ಲಿರುವಂತಹ ಆಕಾರಗಳ ಮುಂದೆ, ಅ ಮತ್ತು ಆಕಾರ ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿ ಅ ಇರಬೇಕು, ಇಲ್ಲ ಆ ಇರಬೇಕು. ಆಕಾರಗಳ ಮುಂದೆ ಈ ಕಾರಗಳು ಬಂದಾಗ, ಈನಾರು ಬರ್ಬೋದು, ಈನಾರು ಬರ್ಬೋದು. ಉತ್ತರ ಪದ ಆದಿಯಲ್ಲಿ ಈ ಕಾರಗಳು ಬಂದಾಗ ಏನ್ ಬರಬೇಕು ಅಂದ್ರೆ ಏಕಾರ ಬರಬೇಕು. ನೋಡೋಣ, ಉದಾಹರಣೆ ಕೊಟ್ಟಾಗ ಗೊತ್ತಾಗುತ್ತೆ. ಇದೇ ಆಕಾರಗಳ ಮುಂದೆ ಉಪಕಾರಗಳು ಬಂದಾಗ ಓಕಾರ ಬರಬೇಕು. ಇದೇ ಆಕಾರಗಳ ಮುಂದೆ ಋಕಾರ ಬಂದಾಗ ಅರ್ಕಾರ ಬರಬೇಕು. ಇದು ಗುಣಸಂಧಿಯ ನಿಯಮ. 2 ಅಕ್ಷರಗಳು ಸೇರಿ ಸಂಧಿ ಕಾರ್ಯ ನಡೆದಾಗ ಪೂರ್ವ ಪದದ ಕೊನೆಯಲ್ಲಿರುವಂತಹ ಅ ಮತ್ತು ಆಕಾರಗಳ ಮುಂದೆ, ಉತ್ತರ ಪದ ಆದಿಯಲ್ಲಿ ಈ ಅಥವಾ ಈ ಬಂದಾಗ ಎ ಬರಬೇಕು, ಊ ಅಥವಾ ಊ ಬಂದಾಗ ಓ ಬರಬೇಕು, ಋಕಾರ ಬಂದಾಗ ಅರ್ಕಾರ ಬರಬೇಕು. ಇದನ್ನ ನಾವು ಗುಣಸಂಧಿ ಅಂತ ಕರಿತೀವಿ. ಅದಕ್ಕೆ ಉದಾಹರಣೆಗಳನ್ನ ನಾವು ನೋಡೋದಾದ್ರೆ ಇಲ್ಲಿ ನೋಡ್ತಾ ಹೋಗೋಣ ಒಂದೊಂದನ್ನೇ. ಇಲ್ಲಿ ನೋಡಿ, ನಿಯಮ 1, ಮಹೇಶ. ನೋಡಿ, ಗಿರೀಶ ಸವರ್ಣ ದೀರ್ಘ ಸಂಧಿ ಆಗುತ್ತೆ, ಮಹೇಶ ಗುಣಸಂಧಿ ಆಗುತ್ತೆ. ಮಹೇಶ ಪದವನ್ನು ಬಿಡಿಸಿ ಬರೆದಾಗ ಮಹಾ ಪ್ಲಸ್ ಈಶ ಆಗುತ್ತೆ. ಹಾಗಾದ್ರೆ ಇಲ್ಲಿ ಏನಿದೆ ಅಂದ್ರೆ ಅ ಇದೆ, ಇಲ್ಲಿ ಉತ್ತರ ಪದದ ಆದಿಯಲ್ಲಿ ಅಂದ್ರೆ ಅ ಪ್ಲಸ್ ಇ. ಈಗಾಗಲೇ ನಾನು ಹೇಳಿದೆ, ಅಕಾರಗಳ ಮುಂದೆ ಈ ಅಥವಾ ಈ ಕಾರಗಳು ಬಂದಾಗ ಏನ್ ಬರ್ಬೇಕು ಅಂತ ಹೇಳಿದ್ದೆ, ಏಕಾರ ಬರಬೇಕು. ನಿಯಮ 1, ಆಕಾರಗಳ ಮುಂದೆ ಈ ಕಾರಗಳು ಬಂದಾಗ ಏಕಾರ ಬರಬೇಕು. ಮಹೇಶ. ನೋಡಿ, ಗಮನಿಸಿ ನೀವು, ಸುರ ಪ್ಲಸ್ ಈಶಾ, ಸುರೇಶ. ಸುರ ಪ್ಲಸ್ ಇಂದ್ರ, ಸುರೇಂದ್ರ. ನೋಡಿ, ಇಲ್ಲಿ ಅ ಇದೆ, ಇಲ್ಲಿ ಈ ಇದೆ, ಇಲ್ಲಿ ಎ ಬಂತು. ನೋಡಿ, ಇಲ್ಲಿ ಈ ಬಂತು, ಇಲ್ಲಿ ಈ ಬಂತು, ಇಲ್ಲಿ ಈ ಬಂತು, ಆದರೆ ಬರೋದು ಮಾತ್ರ ಏಕಾರವಾಗಿ ಬರಬೇಕು. ರಾಘವೇಂದ್ರ. ನೋಡಿ, ರಾಘವ ಪ್ಲಸ್ ಇಂದ್ರ. ನನ್ನ ಹೆಸರು ತಗೊಳ್ಳೋಣ. ಇಲ್ಲಿ ನೋಡಿ, ರಾಘವೇಂದ್ರ. ರಾಘವನಲ್ಲಿ ಅ ಇದೆ, ಇಲ್ಲಿ ಈ ಇದೆ, ಸಂಧಿ ಕಾರ್ಯ ನಡೆದಾಗ ಏಕಾರ. ಹಾಗಾದ್ರೆ
ನಿಯಮ ಒಂದಕ್ಕೆ ನಮಗೆ ಅರ್ಥ ಆಯ್ತು. ಗುಣಸಂಧಿ ನಿಯಮ ಏನ್ ಹೇಳುತ್ತೆ ಅಂದ್ರೆ ಆ ಕಾರಗಳ ಮುಂದೆ ಈ ಕಾರಗಳ ಬಂದಾಗ ಎ ಕಾರ ಬರಬೇಕು. ಹಾಗಾದ್ರೆ ಇನ್ನೊಂದು ನೋಡೋಣ. ಇದೇ ಆ ಕಾರಗಳ ಮುಂದೆ ಉ ಕಾರಗಳು ಬಂದಾಗ ಉ ಅಥವಾ ಉ ಕಾರಗಳು ಬಂದಾಗ ಓ ಕಾರ ಬರ್ಬೇಕಂತ ನೋಡೋಣ. ಸೂತ್ರ 2. ಇದಕ್ಕೆ ಉದಾಹರಣೆನ ನೋಡಿದ್ರೆ ಸೂರ್ಯ ಪ್ಲಸ್ ಉದಯ. ಸೂರ್ಯೋದಯ ಗುಣಸಂಧಿಗೆ ಉದಾಹರಣೆ. ಸೂರ್ಯನಲ್ಲಿ ಅ ಇದೆ ಸ್ನೇಹಿತರೆ ಅಲ್ವಾ, ಉದಯದಲ್ಲಿ ಏನಿದೆ ಊ ಇದೆ, ಅಂದ್ರೆ ಅಕಾರಗಳ ಮುಂದೆ ಊ ಬಂದಿದೆ. ಹಾಗಾದ್ರೆ ಸಂಧಿಕಾರ ನಡೆದಾಗ ಅದು ಓಕಾರವಾಗಿ ಬದಲಾಗಿದೆ. ಚಂದ್ರೋದಯ ಬೆಸ್ಟ್ ಎಕ್ಸಾಂಪಲ್. ಚಂದ್ರ ಪ್ಲಸ್ ಉದಯ ಚಂದ್ರೋದಯ. ನೋಡಿ ಇನ್ನೊಂದು ಪದ ಉನ್ನತ ಪ್ಲಸ್ ಉನ್ನತ ಉನ್ನತೋನ್ನತ. ನೋಡಿ ಉನ್ನತದಲ್ಲಿ ಅ ಇದೆ, ಇಲ್ಲಿ ಊ ಇದೆ, ಇಲ್ಲಿ ಬರೋದು ಓ. ಊಕಾರಗಳು ಬಂದಾಗ ಓಕಾರ. ಉನ್ನತೋನ್ನತ ನಾವು ಅಕ್ಷರಗಳು ತಪ್ಪರಂಗಿಲ್ಲ, ಅಲ್ಲಿ ಸಂಧಿಕಾರ ಇರುತ್ತೆ. ಮಹೋನ್ನತ, ಮಹೋದಯ, ಈ ತರ ಪದಗಳೇನಿದಾವಲ್ಲ ಇವೆಲ್ಲ ಗುಣಸಂಧಿಗೆ ಉದಾಹರಣೆಗಳು ಆಗ್ತವೆ. ಹಾಗಾದ್ರೆ ಇನ್ನೊಂದೇನಿದೆ ಅಂದ್ರೆ ಇದೇ ಅಕಾರಗಳ ಮುಂದೆ ರೂಕಾರ ಬಂದಾಗ ಏನ್ ಬರ್ಬೇಕು ಅಂದ್ರೆ ಅರ್ಕಾರ ಬರ್ಬೇಕು. ಅದಕ್ಕೆ ಉದಾಹರಣೆ ನೋಡೋಣ. ದೇವ ಪ್ಲಸ್ ಋಷಿ ದೇವರ್ಷಿ. ನೋಡಿ ದೇವನಲ್ಲಿ ಅಸ್ವರ ಇದೆ, ರೂನಲ್ಲಿ ರೂ ಸ್ವರ ಇದೆ. ಇಲ್ಲಿ ನೋಡಿ ದೇವ್ ಅರ್ಸಿ ಅರ್ಕಾರ ಬಂತು. ಮಹರ್ಷಿ ಮಹ ಪ್ಲಸ್ ಋಷಿ ಮಹರ್ಷಿ. ನೋಡಿ ಮಹನಲ್ಲಿ ಅ ಇದೆ, ಇಲ್ಲಿ ರೂ ಇದೆ, ಇಲ್ಲಿ ಅರ್ಕಾರ ಬಂತು. ಹಾಗಾದ್ರೆ ಸ್ನೇಹಿತರೆ ನಾವು ಗುಣಸಂಧಿ ನಿಯಮವನ್ನ ನೋಡೋದಾದ್ರೆ ಆ 3 ನಿಯಮಗಳನ್ನ ನೆನ್ಪಿಟ್ಕೋಬೇಕು. ಅಕಾರಗಳ ಮುಂದೆ ಈ ಕಾರಗಳು ಬಂದಾಗ ಈ ಕಾರವು, ಅಕಾರಗಳ ಮುಂದೆ ಉಕಾರಗಳು ಬಂದಾಗ ಓಕಾರವು, ಆಕಾರಗಳ ಮುಂದೆ ಋಕಾರ ಬಂದಾಗ ಅರ್ಕಾರವು ಬಂದ್ರೆ ಅದನ್ನ ಗುಣಸಂಧಿ ಅಂತ ಕರಿತೀವಿ. ಹಾಗಾಗಿ ಗುಣಸಂಧಿ ಉದಾಹರಣೆಗಳನ್ನ ನಾವು ಈ ತಿಳ್ಕೊಂಡ್ವಿ. ಹಾಗಾದ್ರೆ ವೃದ್ಧಿ ಸಂಧಿ ತಿಳ್ಕೊಂಡ್ವಿ, ಸವರ್ಣ ದೇಶಕೊಂಡ್ವಿ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ವೃದ್ಧಿ ಸಂಧಿ ಏಕೈಕ. ಅಂದ್ರೆ ನಾವು ಕೊಟ್ಟಿರುವ 4 ಆಯ್ಕೆಗಳಿಗೆ ಉತ್ತರ ನಮಗೆ ಗೊತ್ತಿದ್ರೆ, ಆ ನಿಯಮಗಳು ನಮ್ಗೆ ಗೊತ್ತಿದ್ರೆ ಸಂಧಿಯಲ್ಲಿ ಉತ್ತರವನ್ನು ಗುರುಸೋದು ಬಹಳ ಸರಳ ಅಂತ ನಾನು ಭಾವಿಸ್ತೀನಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ಏನಿದೆ ನಾವು ನೋಡೋದಾದ್ರೆ ದಿಗ್ಧಮೆ ಇದು ಯಾವ ಸಂಧಿ? ಮತ್ತು ಇಲ್ಲೂ ಕೂಡ ಸಂಧಿ ಉದಾಹರಣೆ ಬಂತು. ಹಾಗಾದ್ರೆ ದಿಗ್ಧಮೆ ಯಾವ ಸಂಧಿ? ಅಂದ್ರೆ ದಿಗ್ಧಮೆ ಯಾವ ಸಂಧಿ ಅಂದ್ರೆ ಈಗಾಗಲೇ ನಾವು ಗಮನಿಸಿರುವಂತ ಸಂಧಿಗಳನ್ನು ನೋಡೋಣ. ಇಲ್ಲಿ ಆಪ್ಷನ್ಸ್ ಎ ಕೊಟ್ಟಿದ್ದಾರೆ ಗುಣಸಂಧಿ. ಈಗಾಗಲೇ ನಾವು ಗುಣಸಂಧಿಯ ನಿಯಮವನ್ನ ನಾವು ನೋಡಿದ್ವಿ ಅಲ್ವಾ. ಗುಣಸಂಧಿ ನಿಯಮ ನಮಗೆ ಗೊತ್ತಿದೆ. ಅಕಾರಗಳ ಮುಂದೆ ಈ ಕಾರಗಳು ಬಂದಾಗ ಎ ಕಾರ ಬರಬೇಕು, ನಂತರ ಓ ಕಾರ ಬರಬೇಕು, ನಂತರ ಅರ್ಕಾರ ಬರಬೇಕು. ಹಾಗಾದ್ರೆ ದಿಗ್ಧಮೆಯನ್ನ ನಾವು ಬಿಡಿಸಿದಾಗ ಬರಲ್ಲ. ಹಾಗಾದ್ರೆ ದಿಗ್ಧಮೆ ಪದವನ್ನು ಬಿಡಿಸೋದು ಹೇಗಂದ್ರೆ ದಿಕ್ಕು ಪ್ಲಸ್ ಧಮೆ ಅಲ್ವಾ. ಇಲ್ಲೇನಿದೆ ಕ ವ್ಯಂಜನ ಇದೆ, ಪ್ಲಸ್ ಇಲ್ಲೇನಿದೆ ದ ಇದೆ. ಹೇಳ್ಬೋದು ದ ಹೇಗಿದೆ ಅಂದ್ರೆ ದ ಪ್ಲಸ್ ಅ ಅಲ್ವಾ, ದ ಆಗಿದೆ. ಹಾಗಾದ್ರೆ ಇಲ್ಲಿ ಕ ವ್ಯಂಜನ ಇದೆ, ದ ವ್ಯಂಜನ ಇದೆ. ಇದು ವ್ಯಂಜನ ಸಂಧಿ. ಹಾಗಾದ್ರೆ ವ್ಯಂಜನಕ್ಕೆ ವ್ಯಂಜನ ಪರವಾಗಿದೆ. ಸಂಧಿ ಕಾರ್ಯ ನಡೆದಾಗ ಏನಾಗಿದೆ ಅಂದ್ರೆ ದಿಗ್ಧಮೆ. ಯಾರು ಹೇಳ್ತೀರಿ?
ಇಲ್ಲಿ ಕ ಕ್ಕೆ ಬದಲಾಗಿ ದ ಬಂದಿದೆ. ಸರಿ, ಇಲ್ಲಿ ಅ ಬರುತ್ತೆ. ದಿಕ್ ಪ್ಲಸ್ ಅಮೆ ದಿಗ್ದಮೆ ಅಂದ್ರೆ ಇಲ್ಲಿ ಕ ಕ್ಕೆ ಬದಲಾಗಿ ದ ಬಂತು. ಹಾಗಾದ್ರೆ ಇದು ಯಾವ ನಿಯಮ ಅಂತ ನಾನು ಆಮೇಲೆ ನೋಡೋಣ. ಇದು ಜಸ್ತ್ವ ಸಂಧಿಗೆ ಉದಾಹರಣೆ. ಜಸ್ತ್ವ ಸಂಧಿಯಲ್ಲಿ ಏನ್ ಹೇಳುತ್ತಪ್ಪ ಅಂದ್ರೆ, ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಕ ಚ ಟ ತ ಪಗಳಿಗೆ ಅದೇ ವರ್ಗದ ತೃತೀಯ ಅಕ್ಷರ ಗ ಜ ಡ ದ ಬಗಳು ಆದೇಶವಾಗಿ ಬರಬೇಕು, ಆದೇಶವಾಗಬೇಕು. ಇಲ್ಲಿ ನೋಡಿ ಒಂದು ಉದಾಹರಣೆಯನ್ನು ನೋಡೋಣ. ನೋಡಿ, ಇದು ಆದೇಶ ಸಂಧಿಗೆ ಒಂದಷ್ಟು ರಿಲೆವೆಂಟ್ ಆಗುತ್ತೆ. ಹೇಗೆ ಅಂದ್ರೆ, ಆದೇಶ ಸಂಧಿಯಲ್ಲಿ ಕ ತ ಪಗಳು ಆದೇಶ ಹಾಕವ, ಆದರೆ ಅಲ್ಲಿ ಉತ್ತರ ಪದದ ಆದಿಯಲ್ಲಿರುವ ಕ ತ ಪಗಳಿಗೆ ಗದಬಗಳು ಆದೇಶ ಆಗ್ತವೆ. ಅದು ಕನ್ನಡ ಸಂಧಿ, ಜೊತೆಗೆ ಅದು ಅಲ್ಲಿ ವ್ಯಂಜನ ಸಂಧಿ. ಆದರೆ ಇದು ಇಲ್ಲಿ ಸಂಸ್ಕೃತ ಸಂಧಿ. ಇದು ಪೂರ್ವ ಪದದ ಕೊನೆಯಲ್ಲಿರುವ ಕಚಟ ತಪಗಳಿಗೆ. ಉದಾಹರಣೆಗೆ ನೋಡಿ, ದಿಕ್ ಪ್ಲಸ್ ಅಂತ, ದಿಗಂತ, ದಿಗಂತ. ಇಲ್ಲಿ ನೋಡಿ, ಇಲ್ಲಿ ಕ ಇತ್ತು, ಇಲ್ಲಿ ಅ ಇತ್ತು, ಆದರೆ ಕ ಕ ಬದಲಾಗಿ ಗ ಬಂತು, ದಿಗಂತ. ಅಚ್ ಪ್ಲಸ್ ಅಂತ, ಅಚ್ ಪ್ಲಸ್ ಅಂತ ಅಜಂತ. ಇಲ್ಲಿ ಚ ಇತ್ತು, ಸಂಧಿ ಕಾರ್ಯ ನಡೆದಾಗ ಇಲ್ಲಿ ಅ ಇದೆ, ಇಲ್ಲಿ ಜ ಬಂತು. ಹಾಗೆ ನಾವು ದಿಗ್ದಮೆಯನ್ನ ನೋಡೋದಾದ್ರೆ ದಿಕ್ ಪ್ಲಸ್ ಅಮೆ ದಿಕ್ ಪ್ಲಸ್ ದಮೆ ದಿಗ್ದಮೆ ಅಂದ್ರೆ ಇಲ್ಲಿ ಆಲ್ರೆಡಿ ದ ಇತ್ತು, ಇದು ಒತ್ತಕ್ಷರ ಬಂತು, ಆದ್ರೆ ಕ ಕ್ಕೆ ಬದಲಾಗಿ ಗ ಬಂದಿದೆ. ದಿಗ್ದಮೆ ನಮಗೆ ಜಸ್ವ ಸಂಧಿಗೆ ಉದಾಹರಣೆ ಆಯ್ತು. ಕಚಟ ತಪಗಳಿಗೆ ಗಜನ. ನೋಡಿ, ಇನ್ನೊಂದು ಉದಾಹರಣೆ ನೋಡಿದ್ರೆ ಅಪ್ ಪ್ಲಸ್ ದಿ ಅಬ್ದಿ. ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಅದೇ ತರ ಅಬ್ದಿ ಅಂದ್ರೆ ದಿಕ್ ಪ್ಲಸ್ ದಮೆ. ನೋಡಿ, ಅದಕ್ಕೆ ಉದಾಹರಣೆ ದಿಗ್ ಅಪ್ ಪ್ಲಸ್ ದಿ ಅಬ್ದಿ ಅಂದ್ರೆ ಇಲ್ಲಿ ಕ ಕ್ಕೆ ಬದಲಾಗಿ ಗ ಬಂತು, ಇಲ್ಲಿ ಪ ಕ್ಕೆ ಬದಲಾಗಿ ಬ ಬಂತು. ಹೀಗೆ ಕಚಟ ತಪಗಳಿಗೆ ಗಜಡದಬಗಳು ಆದೇಶವಾಗಿ ಬಂದ್ರೆ ಅದನ್ನ ನಾವು ಏನಂತ ಕರಿತೀವಿ? ಜಸ್ತ್ವ ಸಂಧಿ ಅಂತ ಕರಿತೀವಿ. ಹಾಗಾದ್ರೆ ಸರಿಯಾದ ಉತ್ತರ ಜಸ್ತ್ವ ಸಂಧಿ, ಗುಣ ಸಂಧಿ ಅಲ್ಲ. ಆದೇಶ ಸಂಧಿ ಆಗ್ಲಿ ನಿನ್ನ ತರಗತಿ ನೋಡಿವಿ. ನೋಡಿ, ಆದೇಶಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ? ಅಲ್ಲಿ ತಲೆ ಪ್ಲಸ್ ಕೂದಲು, ತಲೆ ಗೂದಲು. ಇಲ್ಲಿ ಕ ಕ್ಕೆ ಬದಲಾಗಿ ಗ ಬಂದಿದೆ, ಆದರೆ ಇದು ಉತ್ತರ ಪದದ ಮೊದಲಲ್ಲಿರುವ ಅಕ್ಷರ, ಆದರೆ ಜಸ್ವ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯಲ್ಲಿರುವ ಅಕ್ಷರ. ದಿಕ್ ಪ್ಲಸ್ ಅಂತ. ನೋಡಿ ಎಷ್ಟು ವ್ಯತ್ಯಾಸ ಇದೆ. ಇಲ್ಲಿ ಎಲ್ಲಿ ಬಂದಿದೆ ನೋಡಿ, ಕ ದಿಕ್ ಪ್ಲಸ್ ಅಂತ. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಕ ಬಂದಿದೆ, ಸಂಧಿ ಕಾರ್ಯ ನಡೆದಾಗ ಕ ಕ್ಕೆ ಬದಲಾಗಿ ಗ ಬಂದಿದೆ. ಆದರೆ ಆದೇಶ ಸಂಧಿಯಲ್ಲಿ ಉತ್ತರ ಪದದ ಆದಿಯಲ್ಲಿ ಬಂದಿದೆ, ಆದರೆ ಅದಕ್ಕೆ ಬದಲಾಗಿ ಗ ಬಂದಿದೆ. ಈ ವ್ಯತ್ಯಾಸವನ್ನು ಗುರುತಿಸಬೇಕು. ಇಲ್ಲಿ ಜಸ್ವ ಸಂಧಿಯಲ್ಲಿ ಕಚಟ ತಪಗಳಿಗೆ ಗಜ ದಡಪಗಳು ಬರ್ತವೆ,
ಆದೇಶ ಸಂಧಿಯಲ್ಲಿ ಕ ತ ಪಗಳಿಗೆ ಗದಬಗಳು ಬರ್ತವೆ ಮತ್ತೆ ಪ ಬ ಮಗಳಿಗೆ ವಕಾರ ಬರುತ್ತೆ. ಆದರೆ ಅಲ್ಲಿ ಆದೇಶ ಸಂಧಿಯಲ್ಲಿ ಉತ್ತರ ಪದದ ಆದಿಯಲ್ಲಿರುವ ಕ ತ ಪಗಳಿಗೆ ಗದಬಗಳು, ಜಸ್ತ್ವ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯಲ್ಲಿರುವ ಕಚಟ ತಪಗಳಿಗೆ ಗಜಡದಬಗಳು ಬರಬೇಕು. ಹಾಗಾಗಿ ಇದು ಸರಿಯಾದ ಉತ್ತರ ಜಸ್ತ್ವ ಸಂಧಿ. ಇನ್ನು ಆದೇಶ ಸಂಧಿ ನಾನು ಹೇಳಿದೆ. ಲೋಪ ಸಂಧಿ ಇದು ಕನ್ನಡ ಸಂಧಿಯ ಒಂದು ಪ್ರಕಾರ. ಲೋಪ ಅಂದ್ರೆ ಬಿಟ್ಟು ಹೋಗೋದು. ಎರಡು ಸ್ವರಗಳು ಸೇರಿ ಸಂಧಿ ಕಾರ್ಯ ನಡೆದಾಗ ಅಲ್ಲಿರುವಂತಹ ಯಾವುದಾದ್ರೂ ಒಂದು ಸ್ವರ, ಅಂದ್ರೆ ಅದು ಯಾವ ಸ್ವರ ಬಿಟ್ಟು ಹೋಗ್ಬೇಕು ಅಂದ್ರೆ ನೋಡಿ ಇಲ್ಲಿ ಕೊಡ್ತಾರೆ ನೋಡಿ, ಮಾತು ಪ್ಲಸ್ ಇಲ್ಲ, ಇದೇನಾಗುತ್ತೆ ಸಂಧಿ ಪದ ಅಂದ್ರೆ ಮಾತಿಲ್ಲ. ಇಲ್ಲಿ ನೋಡಿ ಊ ಇದೆ, ಇಲ್ಲಿ ಈ ಇದೆ, ಆದ್ರೆ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿರುವ ಊಕಾರ ಬಿಟ್ಟು ಹೋತು, ಓನ್ಲಿ ಈ ಕಾರ ಉಳ್ಕೊಳ್ತು. ಹಾಗಾಗಿ ಇಲ್ಲಿ ಈ ಪ್ರಕ್ರಿಯೆ ನಡೆದಿಲ್ಲ. ಹಾಗಾದ್ರೆ ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ, ಸರಿಯಾದ ಉತ್ತರ ಇದಾಗುತ್ತೆ. ಸ್ನೇಹಿತರೆ, ಮುಂದಿನ ಸ್ಲೈಡ್ಸ್ ಏನಿದೆ ನೋಡೋಣ. ಮುಂದಿನ ಪ್ರಶ್ನೆಯನ್ನ ಇಲ್ಲಿ ಸಂಧಿಗಳ ಪ್ರಕ್ರಿಯೆ ಮುಗಿದ್ಮೇಲೆ ಸಮಾಸಗಳು. ಹಾಗಾದ್ರೆ ಕನ್ನಡ ಭಾಷೆಯಲ್ಲಿ ತುಂಬಾ ಪ್ರಶ್ನೆ ಕೇಳ್ತಕ್ಕಂಥ ಪ್ರಶ್ನೆಗಳಂದ್ರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ಸಂಧಿಗಳು, ಇನ್ನೊಂದು ಸಮಾಸಗಳು. ದೇವರ ಮೇಲೆ ಹೂ ತಪ್ಪಿದ್ರು ಈ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಗಳು ಬರೋದು ಹೊತ್ತು ತಪ್ಪಲ್ಲ. ಆದರೆ ನಾವು ಮತ್ತೆ 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 ಹೆಚ್ಚು ಎಡವುವ ಪ್ರಶ್ನೆಗಳು ಯಾವಂದ್ರೆ ಒಂದು ಸಂಧಿಗಳು ಮತ್ತೊಂದು ಸಮಾಸಗಳು. ಸಮಾಸಗಳು ಇಲ್ಲಿ ಬಂದಿರುವ 4 ಆಯ್ಕೆಗಳ ಬಗ್ಗೆ ನೋಡೋಣ. ಸಮಾಸಗಳು ನೋಡಿ, ಸಂಧಿಗೂ ಸಮಾಸಕ್ಕೂ ಏನ್ ವ್ಯತ್ಯಾಸ? ಸಂಧಿ ಸಮಾಸ ಏನ್ ವ್ಯತ್ಯಾಸ ಅಂತಂದ್ರೆ, ಸಂಧಿಯಲ್ಲಿ 2 ಅಕ್ಷರಗಳ ಮಧ್ಯೆ ಸಂಧಿ ಕಾರ್ಯ ನಡೆಯುತ್ತೆ. ಇಲ್ಲಿ 2 ಪದಗಳ ಮಧ್ಯೆ ನೋಡಿ, ಅಕ್ಷರಕ್ಕೂ ಮತ್ತೆ ಪದಕ್ಕೂ ವ್ಯತ್ಯಾಸ ಇದೆ. ಇಲ್ಲಿ 2 ಅಕ್ಷರಗಳ ಮಧ್ಯೆ ಸಂಧಿ ನಡೆಯುತ್ತೆ, ಇಲ್ಲಿ 2 ಪದಗಳ ಮಧ್ಯೆ ಸಂಧಿ ನಡೆಯುತ್ತೆ. ಇಲ್ಲೂ ಕೂಡ ವಿಗ್ರಹಿಸಿ ಬರಿಬೇಕು, ಇಲ್ಲೂ ಕೂಡ ವಿಗ್ರಹಿಸಿ ಬರಿಬೇಕು, ಬರಿಬೇಕು. ಆದ್ರೆ ಇಲ್ಲಿ 2 ಅಕ್ಷರಗಳ ಮಧ್ಯೆ ಸಂಧಿ ನಡೆಯುತ್ತೆ, ಇಲ್ಲಿ 2 ಪದಗಳ ಮಧ್ಯೆ ಸಂಧಿ ನಡೆಯುತ್ತೆ. ಹಾಗಾದ್ರೆ ಸಮಾಸ ಅಂದ್ರೆ ಏನು? 2 ಪದಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಅರ್ಥಕ್ಕನುಸಾರವಾಗಿ ಬಂದು ಕೂಡುವುದಕ್ಕೆ ನಾವು ಸಮಾಸ ಅಂತ ಕರಿತೇವೆ. 2 ಪದಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಅರ್ಥಕ್ಕನುಸಾರ ಬಂದು ಕೂಡುವುದಕ್ಕೆ. ಅಂದ್ರೆ ಇಲ್ಲಿ ಸಮಯ ಉಳಿಬೇಕು. ಹಾಗಂತ 2 ಪದಗಳು ಸೇರಿ ಬರುವಂತಹ ಪದ ಸಮಾಸ ಪದ ಅರ್ಥಗರ್ಭಿತವಾಗಿರ್ಬೇಕು. ಮತ್ತೆ ಅದನ್ನು ಬಿಡಿಸಿ ಬರೆದಾಗ ಅಲ್ಲಿ ಬರುವಂತಹ ಪದಗಳಿಗೆ ಅರ್ಥ ಇರಬೇಕು. ಅಲ್ಲಿ ಬಿಡಿಸಿ ಬರೆದಾಗ ಇಲ್ಲಿ ನೋಡಿ, ಉದಾಹರಣೆಗೆ ಅರಸನ ಪ್ಲಸ್ ಮನೆ. ನೋಡಿ, ಇಲ್ಲಿ 2 ಪದಗಳಿದಾವೆ, ಇಲ್ಲೊಂದು ನಾಮಪದ ಇದೆ, ಅಲ್ಲೊಂದು ನಾಮಪದ ಇದೆ. ಇಲ್ಲಿ ಅರಸನ ಮನೆ ಅದು ಏನಾಗುತ್ತೆ ಅಂದ್ರೆ ಅರಮನೆ. ನೋಡಿ, ನಾವು ಅರಸನ ಮನೆ ಸಮಯ ಹೋಗುತ್ತೆ. ಹಂಗಂತ ಇದನ್ನ ನಾವು ಸಮಾಸ ಮಾಡ್ಕೊಂಡಾಗ ಬಿಡಿಸಿ ಬರೆದಾಗ ಅರ್ಥ ಕೇಳಬಾರದು. ಇಲ್ಲಿ ಅರಸನ ಪ್ಲಸ್ ಮನೆ, ಅಲ್ಲಿ ಅಕ್ಷರಗಳ ಮಧ್ಯೆ ಅಂದ್ವಿ, ಪೂರ್ವ ಪದ ಕೊನೆಯಲ್ಲಿರುವ ಅಕ್ಷರ, ಉತ್ತರ ಪದ ಮೊದಲ ಅಕ್ಷರ ಸಂಧಿಯಲ್ಲಿ ಅಂದ್ವಿ. ಇಲ್ಲಿ ಹಂಗಲ್ಲ, 2 ಪದಗಳ ಮಧ್ಯೆ ಸಮಾಸ ಪ್ರಕ್ರಿಯೆ ನಡೆಯುತ್ತೆ. ಹಾಗಾಗಿ ಇಲ್ಲಿ 2 ಪದಗಳಿದಾವೆ. ಹಾಗಾದ್ರೆ 2 ಪದಗಳು ಸೇರಿ ಸಂಧಿ ನಡೆದಿದೆ. ಹಾಗೆ ರೀತಿ ಸಮಾಸ ಪದವನ್ನು ಬಿಡಿಸಿ ಬರೆಯೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ವಿಗ್ರಹಿಸಿ ಬರೆಯುವುದು. ವಿಗ್ರಹಿಸಿ ಮಾಡಿ ಅಂದ್ರೆ ಹೊಡೆದ್ವಿ, ಅದನ್ನ 2 ಭಾಗ ಮಾಡಿದ್ವಿ. 1 ಪದ 2 ಪದ ಆಯ್ತು. ಇದನ್ನ ಪೂರ್ವ ಪದ ಪೂಪ, ಇದು ಊಪ ಅಂದ್ರೆ ಉತ್ತರ ಪದ. ಪೂಪ ಮತ್ತು ಊಪ ಇದು ಸಮಾಸ ಪದ. ಇದು ನೋಡಿ, ಒಂದು ಪದವನ್ನ ಬಿಡಿಸಿ ಬರೆಯೋದಕ್ಕೆ ವಿಗ್ರಹ ಮಾಡೋದು ಅಂತ ಕರೀತಾರೆ. ಬಿಡಿಸೋದು ಕೂಡ ಪರೀಕ್ಷೆಯಲ್ಲಿ ಕೇಳ್ತಾರೆ. ಅರಮನೆ ಪದವನ್ನ
ಬಿಡಿಸಿರುವ ಸರಿಯಾದ ಕ್ರಮವನ್ನು ಗುರುತಿಸಿ. ಕೆಳಗಡೆ 4 ವಾಕ್ಯಗಳನ್ನು ಕೊಡ್ತಾರೆ. ಅರಸ ಮನೆ, ಅರಸನಿಂದ ಮನೆ, ಅರ ಮನೆ, ಅರಸನ ಪ್ಲಸ್ ಮನೆ. ನೋಡಿ, ಇಲ್ಲಿ ಅರಸನ ನಾಮಪದ ಇದೆ, ಅ ಎನ್ನುವ ಷಷ್ಠಿ ವಿಭಕ್ತಿ ಪ್ರತ್ಯಯ ಇದೆ. ನೋಡಿ, ಇವೆಲ್ಲ ನಿಯಮಗಳಿರ್ತಾವೆ. ಹಾಗಾದ್ರೆ ಅರಸನ ಮನೆ, ಅರಮನೆ ಇದೊಂದು ಸಮಾಸಕ್ಕೆ ಉದಾಹರಣೆ. ಹಾಗಾದ್ರೆ ಇಲ್ಲಿ ಸಮಾಸಗಳು ಅಂತಂದ್ರೆ 2 ಪದಗಳು ಸೇರಿ ಸಮಾಸ ಪ್ರಕ್ರಿಯೆ ನಡೆಯುವಂಥದ್ದು. ಹಾಗಾದ್ರೆ ಕೊಟ್ಟಿರುವ ಸಮಾಸಗಳನ್ನ ನಾವು ಆ ನಿಯಮವನ್ನು ತಿಳ್ಕೊಂಡ್ರೆ ಉತ್ತರ ಬರೆಯೋದಕ್ಕೆ ಈಸಿ. ಹಾಗಾದ್ರೆ ಇದು ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಪಾರ್ಥ ಭೀಮರು ಸರಿಯಾದ ಉತ್ತರ ನನ್ನ ಪ್ರಕಾರ ದ್ವಂದ್ವ ಸಮಾಸ. ಯಾಕಂದ್ರೆ ನನಗೆ ಅದರ ನಿಯಮ ಗೊತ್ತಿದೆ. ಹಾಗಾದ್ರೆ ಅದು ಏನು ಹೇಳುತ್ತೆ ನೋಡಿ, 2 ಅಥವಾ 2ಕ್ಕಿಂತ ಹೆಚ್ಚು ಪದಗಳು ಸೇರಿ ಸಮಾಸವಾದಾಗ, 2 ಅಥವಾ 2ಕ್ಕಿಂತ ಹೆಚ್ಚು ಪದಗಳು ಸೇರಿ ಸಮಾಸವಾದಾಗ ಎರಡೂ ಪದಗಳ ಅರ್ಥವು ಪ್ರಧಾನವಾಗಿದ್ದರೆ, ನೋಡಿ, 2 ಅಥವಾ 2ಕ್ಕಿಂತ ಹೆಚ್ಚು ಅಥವಾ 2ಕ್ಕಿಂತ ಹೆಚ್ಚು ಪದಗಳು ಸೇರಿ ಸಮಾಸವಾಗ್ತವೆ. ಸೇರಿ ಸಮಾಸವಾದಾಗ ಪೂರ್ವೋತ್ತರ ಅಂದ್ರೆ ಪೂರ್ವ ಮತ್ತು ಉತ್ತರ ಪದಗಳು ಎರಡೂ ಪ್ರಧಾನವಾಗಿದ್ದರೆ, ಅವೆರಡು ಪದಗಳು ಯಾವುದು? ಪೂರ್ವ ಮತ್ತು ಉತ್ತರ ಪದಗಳೆರಡು. ಪೂರ್ವ ಮತ್ತು ಉತ್ತರ ಪದಗಳೆರಡು ಪ್ರಧಾನ ಅಂದ್ರೆ ಮುಖ್ಯವಾಗಿದ್ದರೆ ಅದನ್ನ ನಾವು ದ್ವಂದ್ವ ಸಮಾಸ. ಹೆಸರಲ್ಲೇ ಇದೆ ದ್ವಂದ್ವ. ಅಂದ್ರೆ ಎರಡು. ಇಲ್ಲಿ 2 ಪದಗಳು ಸೇರಿ ಸಮಾಸವಾಗ್ತವೆ. ಕೆಲವೊಂದು ಸಮಾಸದಲ್ಲಿ ಪೂರ್ವ ಪ್ರಧಾನವಾಗಿರುತ್ತೆ, ಕೆಲವೊಂದು ಸಮಾಸದಲ್ಲಿ ಉತ್ತರ ಪದ ಪ್ರಧಾನವಾಗಿರುತ್ತೆ, ಕೆಲವೊಂದು ಸಮಾಸದಲ್ಲಿ ಪೂರ್ವ ಪದನೂ ಮುಖ್ಯವಾಗಿರಲ್ಲ, ಉತ್ತರ ಪದನೂ ಮುಖ್ಯವಾಗಿರಲ್ಲ, ಬೇರೊಂದು ಪದದ ಅರ್ಥ ಪ್ರಧಾನವಾಗಿರುತ್ತೆ. ಆದರೆ ದ್ವಂದ್ವ ಸಮಾಸದಲ್ಲಿ ಪೂರ್ವ ಮತ್ತು ಉತ್ತರ ಎರಡು ಪೂರ್ವ ಮತ್ತು ಉತ್ತರ ಎರಡೂ ಪದಗಳು ಪ್ರಧಾನವಾಗಿದ್ರೆ ಅದನ್ನ ದ್ವಂದ್ವ ಸಮಾಸ. ನಿಯಮ ಇಟ್ಕೋಬೇಕಾದಿಷ್ಟೇ, ದ್ವಂದ್ವ ಸಮಾಸ ಪೂರ್ವೋತ್ತರ ಪದಗಳೆರಡು ಪ್ರಧಾನ, ಪೂರ್ವೋತ್ತರ ಪದ ಪ್ರಧಾನ. ಇದೇ ನಿಯಮ. ನೀವು ಇಷ್ಟೇ ನೆನ್ಪಿಟ್ಕೊಂಡ್ರೆ ಸಾಕು. ಪೂರ್ವೋತ್ತರ ಪದ ಪ್ರಧಾನವೇ ದ್ವಂದ್ವ. ಪೂರ್ವೋತ್ತರ ಪದ ಪ್ರಧಾನ ಅಂದ್ರೆ ಮುಖ್ಯ. ಹಾಗಾದ್ರೆ ಹೇಗೆ ನೋಡೋಣ. ಉದಾಹರಣೆಗೆ ರಾಮನು ಪ್ಲಸ್ ಲಕ್ಷ್ಮಣನು, ಇದು ಹೇಗಾಗುತ್ತೆ ಸಂಧಿ ಅಂದ್ರೆ ರಾಮ ಲಕ್ಷ್ಮಣರು. ನೋಡಿ, ಎರಡೂ ಪದಗಳು ರಾಮನು ಮುಖ್ಯ, ಲಕ್ಷ್ಮಣನು ಮುಖ್ಯ. ಅದಕ್ಕೆ ಇದನ್ನ ಬಿಡಿಸೋ ಕ್ರಮ ರಾಮನು ಪ್ಲಸ್ ಲಕ್ಷ್ಮಣನು, ರಾಮ ಲಕ್ಷ್ಮಣರು. ಇನ್ನೊಂದು ಉದಾಹರಣೆ, ಪಾರ್ಥನು ಪ್ಲಸ್ ಭೀಮನು. ಇಲ್ಲಿ ಏಕವಚನದಲ್ಲಿ ಬಿಡಿಸ್ತೀವಿ, ಇಲ್ಲಿ ಬಹುವಚನ ಆಗ್ತೇನೆ, ಪಾರ್ಥ ಭೀಮರು. ದ್ವಂದ್ವ ಸಮಾಸ. ನಾನು ಹೇಳಿದೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು. ಕರಿಯು ತುರಗವು ಪ್ಲಸ್ ಒಂಟೆಯು. ಕರಿ ತುರಗ ಒಂಟೆಗಳು. ನೋಡಿ, ಕರಿ ಆನೆ, ತುರಗ ಕುದುರೆ, ಒಂಟೆ. ಕರಿಯು ಪ್ಲಸ್ ತುರಗವು ಪ್ಲಸ್ ಒಂಟೆಯು ಕರಿ ತುರಗ ಒಂಟೆಗಳು. ನೋಡಿ, ಯಾವುದನ್ನು ಬಿಡ್ಲಿಲ್ಲ.
ಹಾಗಾಗಿ ಎಲ್ಲಾ ಪದಗಳು ಪ್ರಧಾನವಾಗಿರಬೇಕು. ಇಂಥದನ್ನ ನಾವು ದ್ವಂದ್ವ ಸಮಾಸ ಅಂತ ಕರಿತೀವಿ. ದ್ವಂದ್ವ ಅಂದ್ರೆ ಎರಡು ಪದ ಅಂದ್ರೆ ಸೂತ್ರ ಪೂರ್ವೋತ್ತರ ಪದ ಪ್ರಧಾನವೇ ದ್ವಂದ್ವ. ಇನ್ನೊಂದು ಗಿಡವು ಪ್ಲಸ್ ಮರವು ಪ್ಲಸ್ ಬಳ್ಳಿಯು. ಗಿಡ ಮರ ಬಳ್ಳಿಗಳು ನೋಡಿ, ಗಿಡ ಮರ ಬಳ್ಳಿಗಳು. ಹಾಗಾಗಿ ಇದು ಸರಿಯಾದ ಉತ್ತರ. ಪಾರ್ಥ ಭೀಮರು ಇದು ದ್ವಂದ್ವ ಸಮಾಸ. ಕ್ರಿಯಾ ಸಮಾಸವನ್ನ ನೋಡೋಣ. ಅಲ್ಲಿ ಪೂರ್ವೋತ್ತರ ಪದ ಪ್ರಧಾನವೇ ದ್ವಂದ್ವ ಅಂತ ಹೇಳಿದ್ವಿ. ಕ್ರಿಯಾ ಸಮಾಸದ ಸೂತ್ರ ಏನಪ್ಪಾ ಅಂದ್ರೆ ಉತ್ತರ ಪದ ಕ್ರಿಯಾಪದ. ಉತ್ತರ ಪದ ಕ್ರಿಯಾಪದವಾಗಿರುವ ಸಮಾಸವೇ ಕ್ರಿಯಾ ಸಮಾಸ. ಕ್ರಿಯೆ ಅಂದ್ರೆ ಕೆಲಸ, ಅಂದ್ರೆ ಅಲ್ಲಿ ಬಂದಿರುವ ಒಂದು ನಾಮಪದದ ಕ್ರಿಯೆಯನ್ನ ಸೂಚಿಸಬೇಕು. ಹಾಗಾದ್ರೆ ಯಾವ್ದಾಗಿರ್ಬೇಕು? ಉತ್ತರ ಪದ ಕ್ರಿಯೆಯಾಗಿರ್ಬೇಕು. ಅದು ಪೂರ್ವ ಪದದ ಕ್ರಿಯೆಯನ್ನ ಸೂಚಿಸುವ ಪದವಾಗಿರಬೇಕು. ಉದಾಹರಣೆಗೆ ಸಾಮಾನ್ಯವಾಗಿ ಮಣೆಯನ್ನು ಪ್ಲಸ್ ಇತ್ತು, ಇದು ಸಮಾಸ ಪದ ಮಣೆ ಇತ್ತು. ನೋಡಿ, ಇಲ್ಲಿ ಸಾಮಾನ್ಯವಾಗಿ ಮಣೆಯನ್ನು ಪ್ಲಸ್ ಇತ್ತು ಅನ್ನೋ ಪದ ಕ್ರಿಯಾಪದ. ಇದು ಕ್ರಿಯಾಪದ ಅಂದ್ರೆ ಇಡುವುದು ಅಂತ. ಮಣೆಯನ್ನ ಇಡುವುದನ್ನ ಕ್ರಿಯೆಯನ್ನು ಸೂಚಿಸೋದ್ರಿಂದ ಇದು ಮಣೆಯ ಕ್ರಿಯೆಯನ್ನು ಸೂಚಿಸುತ್ತೆ. ಹಾಗಾಗಿ ಉತ್ತರ ಪದ ಕ್ರಿಯಾಪದವಾಗಿದ್ದರೆ ಅದನ್ನ ಕ್ರಿಯಾ ಸಮಾಸ ಅಂತೀವಿ. ಸಾಮಾನ್ಯವಾಗಿ ಕ್ರಿಯಾ ಸಮಾಸದಲ್ಲಿ ಪೂರ್ವ ಪದವು ದ್ವಿತೀಯ ವಿಭಕ್ತಿ ಅಂತ್ಯವನ್ನ ಹೊಂದಿರುತ್ತೆ, ಇಲ್ಲ ತೃತೀಯ ವಿಭಕ್ತಿಯನ್ನು ಹೊಂದಿರುತ್ತೆ. ಹಾಗಾಗಿ ಇದು ಉತ್ತರ ಪದ ಕ್ರಿಯಾಪದವಾಗಿರುತ್ತೆ. ಇನ್ನೊಂದು ಉದಾಹರಣೆ ನೋಡಿ. ತಲೆಯನ್ನು ಪ್ಲಸ್ ತೂಗು ತಲೆದೂಗು. ನೋಡಿ, ತೂಗು ಕ್ರಿಯಾಪದ ಕ್ರಿಯೆ. ನೆಕ್ಸ್ಟ್ ಕೈಯನ್ನು ಪ್ಲಸ್ ತೊಳೆ. ಕೈದೊಳೆ ಅನ್ನು ಇದೆ, ಇಲ್ಲಿ ಕ್ರಿಯಾಪದ ಇದೆ. ಹೀಗೆ ಕ್ರಿಯಾಪದ ಹೇಳಬೇಕು ಅಂದ್ರೆ ಅದು ಉತ್ತರ ಪದ ಕ್ರಿಯಾಪದ ಆಗಿರಬೇಕು ಅದನ್ನ. ಹಾಗಾಗಿ ಇಲ್ಲಿ ದ್ವಂದ್ವ ಸಮಾಸ ಸರಿಯಾದ ಉತ್ತರ. ಹಾಗಾದ್ರೆ ತತ್ಪುರುಷ ಸಮಾಸವನ್ನ ನೋಡೋಣ. ತತ್ಪುರುಷ ಸಮಾಸ ಏನ್ ಹೇಳುತ್ತೆ ಅಂದ್ರೆ ಇದು ಉತ್ತರ ಪದ ಪ್ರಧಾನ. ಕೀ ಪಾಯಿಂಟ್ ಇದು ಹೆಂಗ್ ನೆನಪಿಡ್ಬೇಕು? ಉತ್ತರ ಪದ ಪ್ರಧಾನ. ಉತ್ತರ ಪದ ಪ್ರಧಾನ ಅಂದ್ರೆ ಎರಡು ಪದಗಳು ಸೇರಿ ಸಮಾಸವಾದಾಗ ಪೂರ್ವ ಪದದ ಅರ್ಥವು ಪ್ರಧಾನವಾಗಿರದೆ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನ ತತ್ಪುರುಷ ಸಮಾಸ ಅಂತ ಕರಿತೀವಿ. ಉದಾಹರಣೆ ನೋಡೋದಾದ್ರೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ. ನೋಡಿ, ಇಲ್ಲಿ ಎರಡು ಪದಗಳಿದಾವೆ. ಇದು ಪೂರ್ವ ಪದ, ಇದು ಉತ್ತರ ಪದ. ನಮಗೆ ಇಲ್ಲಿ ಬೆಟ್ಟದಾವರೆ ಅನ್ನೋ ಪದದಲ್ಲಿ ತಾವರೆ ಪ್ರಧಾನ. ಹಾಗಾಗಿ ಬೆಟ್ಟದಲ್ಲಿ ಹುಟ್ಟುತ್ತೋ, ಮಣ್ಣಿನಲ್ಲಿ ಹರಳುತ್ತೋ, ಕೊಳದಲ್ಲಿ ಹರಳುತ್ತೋ ನಮಗದು ಬೇಡ. ಆದರೆ ಎಲ್ಲಿ ಹರಳೋದಕ್ಕಿಂತ ಹೂ ಬಹಳ ಮುಖ್ಯ. ಹಾಗಾಗಿ ತಾವರೆ ಬಹಳ ಮುಖ್ಯ ಆಗುತ್ತೆ. ಆದ್ದರಿಂದ ಬೆಟ್ಟದಾವರೆ ನಮಗೆ ತತ್ಪುರುಷ ಸಮಾಸಕ್ಕೆ ಉದಾಹರಣೆಗೆ. ಇನ್ನೊಂದು ಅರಸನ ಪ್ಲಸ್ ಮನೆ. ನೋಡಿ, ಅರಮನೆ ನಮ್ಗಿಲ್ಲಿ ಇದು ಪ್ರಧಾನ ಉತ್ತರ ಪದ. ಮನೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದು ಅರಸಂದರಾಗ್ಲಿ ಭಿಕ್ಷುಕಂದರ ಆಗ್ಲಿ. ಹಾಗಾಗಿ ಅರಮನೆ ತತ್ಪುರುಷ ಸಮಾಸಕ್ಕೆ ಉದಾಹರಣೆ. ಇನ್ನೊಂದು ತಲೆ ಪ್ಲಸ್ ನೋವು. ತಲೆನೋವು. ಇಲ್ಲಿ
ನೋವು ಬಹಳ ಇಂಪಾರ್ಟೆಂಟ್. ಅದು ತಲೆಯಲ್ಲಿ ನೋಯ್ತತ್ತೋ, ಕಾಲಲ್ಲಿ ನೋಯುತ್ತೋ, ಹೊಟ್ಟೆಯಲ್ಲಿ ನೋಯ್ತತ್ತೋ ಮುಖ್ಯ ಅಲ್ಲ. ಎಲ್ಲೇ ನೋವಾದ್ರೂ ಅದ್ರ ಫೀಲ್ ಒಂದೇ. ಹಾಗಾಗಿ ನೋವು ಮುಖ್ಯ, ಪ್ರಧಾನ. ಅದಕ್ಕೆ ಉತ್ತರ ಪದ ಪ್ರಧಾನವೇ ತತ್ಪುರುಷ ಸಮಾಸ. ಇನ್ನು ಗಮಕ ಸಮಾಸ ಏನ್ ಹೇಳುತ್ತೆ ಅಂದ್ರೆ, ಎರಡು ಪದಗಳು ಸೇರಿ ಸಮಾಸವಾಗುವಾಗ ಅಲ್ಲಿ ಏನಾಗಬೇಕು ಅಂದ್ರೆ, ಪೂರ್ವ ಪದ ಸರ್ವನಾಮ ಆಗಿರಬೇಕು. ಸರ್ವನಾಮ ಈಸಿ. ಅಂದ್ರೆ ಸರ್ವನಾಮ ಅಂದ್ರೆ ಗೊತ್ತು, ನಾಮಪದಗಳ ಬದಲಾಗಿ ಅವುಗಳ ಜಾಗದಲ್ಲಿ ಬಳಸುವಂತಹ ಪದಗಳೇ ನಾಮಪದಗಳು. ಹಾಗಾಗಿ ಈ ನಾಮಪದಗಳು ಬಳಸುವ, ಉದಾಹರಣೆಗೆ ಆ ಕಲ್ಲು ಪದ ಒಂದು ಸಮಾಸ. ಹಾಗಾದ್ರೆ ಅದನ್ನು ಬಿಡಿಸೋದು ಅದು ಪ್ಲಸ್ ಕಲ್ಲು, ಆ ಕಲ್ಲು. ನೋಡಿ, ಅದು ಅನ್ನೋದು ಸರ್ವನಾಮ. ನೆಕ್ಸ್ಟ್, ಅವನು ಪ್ಲಸ್ ಹುಡುಗ, ಆ ಹುಡುಗ. ಜೊತೆಗೆ ತದ್ದಿತಾಂತಗಳನ್ನು ಕೂಡ ಹೊಂದಿರಬೇಕು. ನೈದುದು ಪ್ಲಸ್ ವಸ್ತ್ರ, ನೈದ ವಸ್ತ್ರ. ಇಲ್ಲಿ ನೈದುದು ಪ್ಲಸ್ ವಸ್ತ್ರ, ನೈದ ವಸ್ತ್ರ ಗಮಕ ಸಮಾಸ. ನೈದುದು ಅಲ್ಲಿ ತದ್ದಿತಾಂತಗಳಿದಾವೆ, ಸರಿ, ಕೃದಂತಗಳಿದಾವೆ. ಹಾಗಾಗಿ ನೈದ ವಸ್ತ್ರನು ಕೂಡ ನೈದ ವಸ್ತ್ರ ಇದು ಕೂಡ ಗಮಕ ಸಮಾಸಕ್ಕೆ ಉದಾಹರಣೆಗೆ. ಬೆಂದ ಕೂಳು, ಬೆಂದುದು ಪ್ಲಸ್ ಕೂಳು, ಬೆಂದ ಕೂಳು. ನೈದುದು ಪ್ಲಸ್ ವಸ್ತ್ರ, ನೈದ ವಸ್ತ್ರ. ಇಲ್ಲಿ ನೈದುದು ಮತ್ತೆ ಬೆಂದುದು, ಬೆಂದ ಕೂಳು, ನೈದ ವಸ್ತ್ರ. ಇವೇನಪ್ಪ ಅಂದ್ರೆ ಇವು ಕೃದಂತಗಳು. ಕೃತ್ ಪ್ರತ್ಯಯಗಳು ಸೇರ್ತವೆ. ಯಾರಿಗೆ? ಧಾತುಗಳಿಗೆ. ಇಲ್ಲಿ ನೇಯು ಪದಕ್ಕೆ ಉದು ಸೇರಿ ನೈದುದು ಆಗುತ್ತೆ, ಬೇಯು ಪದಕ್ಕೆ ಉದು ಸೇರಿ ಬೆಂದುದು ಆಗುತ್ತೆ. ಹಾಗಾದ್ರೆ ಬೆಂದ ಕೂಳು, ನೈದ ವಸ್ತ್ರ, ಆ ಕಲ್ಲು, ಆ ಮನೆ, ಆ ಹುಡುಗ, ಅದು ಶಾಲೆ ಅನ್ನೋ ಪದಗಳಿದಾವಲ್ಲ, ಆ ಶಾಲೆ, ಇವೆಲ್ಲ ಗಮಕ ಸಮಾಸಕ್ಕೆ ಉದಾಹರಣೆ. ಹಾಗಾದ್ರೆ ಇಲ್ಲಿ ಪಾರ್ಥ ಭೀಮರು ದ್ವಂದ್ವ ಸಮಾಸಕ್ಕೆ ಸರಿಯಾದ ಉತ್ತರ ಇವು ಅಲ್ಲ. ಹಾಗಾಗಿ ಸ್ನೇಹಿತರೆ, ನಾವು 4 ಆಯ್ಕೆಗಳಿಗೆ ನಾವು ಉತ್ತರಗಳನ್ನು ಕಂಡುಕೊಂಡ್ರೆ ನಮಗೆ ಸರಿಯಾದ ಆಯ್ಕೆ ಯಾವುದು ಅಂತ ಹೇಳಿ ಆರಿಸ್ಕೊಳ್ಳೋಕೆ ಆಗುತ್ತೆ. ಸ್ನೇಹಿತರೆ, ಈ ದಿನದ ತರಗತಿಯನ್ನು ನಾವು ಇಲ್ಲಿಗೆ ಪೂರ್ಣಗೊಳಿಸೋಣ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಪ್ರಶ್ನೆ ಪತ್ರಿಕೆ ಅಥವಾ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರಗಳು.